ಇವೆಲ್ಲನೂ ಅದಕ್ಕೆ ಹೇಳಿದ ನಾವು ಬಯಸಿದ್ರೆ ಆಗು ಬರ್ತದೆ. ಏನು ಡಿಲಿಮಿಟೇಷನ್ ಮಾಡ್ಬೇಕಂತ ಮಾಡಿದ್ರು ಅದು ಆಗಲಿಲ್ಲ. ಮುಂದಿನದಲ್ಲಿ ಮಾಡ್ಬೋದಿಲ್ಲ ಅಂತಲ್ಲ, ಆದರೆ ಇವತ್ತು ಜನರು, ಅದರಲ್ಲೂ ಯುವಕರು, ಅದರಲ್ಲೂ ಮುಖ್ಯವಾಗಿ ರೈತರು, ದುಡಿಯುವ ವರ್ಗದವರು ಇವತ್ತೆಲ್ಲರೂ ಈ BJP ಅಂತ ಬೇಸತ್ತಿದ್ದಾರೆ. ಅದರಲ್ಲೂ ಅಮಿತ್ ಮಾಳವೀಯ ಹೇಳುವ ಸುಳ್ಳುಗಳು ಕಳೆದ 13-14 ವರ್ಷಗಳಿಂದ ಒಂದು IT ಸೆಲ್ ಮಾಡ್ಕೊಂಡು BJPಯ ಒಂದು ಧ್ವನಿಯಾಗಿದ್ದಂಥ ಅಮಿತ್ ಮಾಳವೀಯ ಅವ್ರನ್ನ ಇವತ್ತು ವಜಾ ಮಾಡಿದ್ದಾರೆ. ಕಾರಣ ಅಂದ್ರೆ ಈ ಜಂಜೀಗಳಿಗೆ, ದೇಶದ್ರೋಹಿಗಳನ್ನ ಕರೆದಿದ್ದು, ಪಾಕಿಸ್ತಾನಿಗಳನ್ನ ಕರೆದಿದ್ದು, ಬೇರೆ ದೇಶದ ಕರೆದಿದ್ದು, ಭಯೋತ್ಪಾದಕರ ದುಡ್ಡಿನ ತೊಂದು ಮಾಡುವವ್ರದ್ದು ಕರೆದಿದ್ದಕ್ಕಾಗಿ ಇವತ್ತು ಶಿಕ್ಷೆ ಬೀಳುವಂಥದ್ದಾಗಿ ಹೋಗ್ಬಿಟ್ಟದ. ಅಮಿತ್ ಮಾಳವೀಯ ಮತ್ತೆ ಯಾರು ನೇಮಿಸಿದಾರೆ, ಹೊಸ ಟೀಮನ್ನು ತಯಾರು ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. ಆದರೆ ಹೊಸ ಟೀಮ್ ತಯಾರು ಮಾಡಿದರೆ ಅದರ ಮೂಲ ಯಾರಿದ್ದಾರೆ? ಮೋದಿ ಇದ್ದಾರೆ. ಮೋದಿ ಬದಲಾಗಬೇಕು ಅನ್ನೋದು ಇವತ್ತಿನ ರೈತರದ್ದಾಗಿರ್ಬೋದು, ಇವತ್ತಿನ ಜಂಜಿಗಳದ್ದಾಗಿರ್ಬೋದು, ಇವತ್ತು CJPದಾಗಿರ್ಬೋದು, ಎಲ್ಲರ ಬೇಡಿಕೆ ಒಂದು ಮೋದಿ ಶಾ ಮಣಿ ಹೋಗಲಿ. ಈ ಶಾರ ಒಂದು ರಾಜನ ಬೆನ್ನತ್ತಿದ್ದಾರೆ. ಹೀಗಾಗಿ ಇವತ್ತು ಜನರಿಂದ ದೂರ ಆಗಿದ್ದಾರೆ. ಮೋದಿ ಶಾ ಅಂದರೂ ಅಡ್ಡಿ ಇಲ್ಲ, ಅದು ನಡೆದು ಕಣ್ಣಿಗೆ ಕಾಣ್ತಾ ಇದೆ. ಅದಕ್ಕೆ ಹೇಳಿ ನಿಮಗೆ, ನೀವು ಏನು SIR ಮಾಡಿರಿ ಅಥವಾ ಡಿಲಿಮಿಟೇಷನ್ ಪಾಸ್ ಮಾಡ್ಕೊಳ್ರಿ, ಏನೋ ಮಾಡಿರಿ, ಜನ ಬಯಸಿದ್ರೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ವಿರೋಧ ಪಕ್ಷಗಳನ್ನು ಸೋತಿರ್ಬೋದು ನಿಮ್ಮ ಕೈಯಲ್ಲಿ, ಆದರೆ ಜನ ನಿಮ್ಮನ್ನು ಎಂದೂ ಕ್ಷಮಿಸಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆ ಉದ್ಯೋಗವೂ ಇಲ್ಲ, ಇವಾಗ ಸ್ವಚ್ಛ ಕುಡಿಯೋ ನೀರಿನ ವ್ಯವಸ್ಥೆನೂ ಇಲ್ಲ, ಮನೆಗಳು ಇಲ್ಲ, ಎಲ್ಲರಿಗೂ ಮನೆಗಳು ಆಗಲಿಲ್ಲ. ಏನೇನೋ ಆಶ್ವಾಸನೆ ಬಂದಿದ್ರಿ 2014 ಏನೂ ಇಲ್ಲ ಅನ್ನೋದ್ರಿಂದಾಗೆ ಇವತ್ತು ನಿಧಾನಕ್ಕೆ ಮೋದಿ ಅವರು ಏಕಾಂಗಿ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಶಾರ್ ಅವರು ಇತಿಹಾಸದ ಒಂದು ಏನಪ್ಪ ಅಂತಂದ್ರೆ ಇತಿಹಾಸದಲ್ಲಿ ಮರೆಯಾಗುವಂಥ ಎಲ್ಲ ಒಂದು ಸಾಧ್ಯತೆ ಹೆಚ್ಚಾಗಿದ್ದಾವೆ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಇವ್ರಿಗೆ ಸಪೋರ್ಟ್ ಮಾಡಿದಂಥ RSS ಸಹಿತ ಹೊಡೆದು ಬೀಳ್ತಾ ಇದೆಯೋ ಅಂತ ಮಾತು ಕೇಳಿ ಬರ್ತಾ ಇದ್ದಾವೆ. ನೋಡ್ರಿ ಏನಾಗ್ಬೋದು ಅನ್ನೋದನ್ನು. ಯಾಕಂದರೆ ಯುವಕರು, ಅದು ಮಧ್ಯಮ ವರ್ಗದ ಯುವಕರು BJP ಮತ್ತು RSS ಇಂದ ದೂರ ಸರಿತಾ ಇದ್ದಾರೆ ಅನ್ನೋದು ಈ ಕಣ್ಣಿಗೆ ಕಾಣುವ ಅಂಗೈ ಹುಣ್ಣು. ಇದರಲ್ಲಿ ಎರಡು ಮಾತಿಲ್ಲ ಅನ್ನೋ ಮಾತಿನ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥ ಸೀತಾರಾಮನ್ ಸತ್ಯಕ್ಕೆ ನೋಡಿ ಒಂದು ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ E. ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.